ಬೆಂಗಳೂರು ಸಿಟಿಯನ್ನ ಹಸಿರುಮಯ ಮಾಡಬೇಕು ಅನ್ನುವಂತ ಕಾಂಗ್ರೆಸ್ನ ಒಂದು ಯೋಜನೆ ಇದೆಯಲ್ಲ, ಇದರಲ್ಲಿ ಎಷ್ಟರ ಮಟ್ಟಿಗೆ ಲೂಟಿ ಆಗ್ತಾ ಇತ್ತು, ಎಷ್ಟರ ಮಟ್ಟಿಗೆ ಲೂಟಿ ಹೊಡಿತಾ ಇದೆ ಅಂತ ನೋಡಿದ್ರೆ ಒಂದು ಗಿಡಕ್ಕೆ 3,300 ರೂಪಾಯಿ ಅಂತೆ, ಗುಂಡಿ ತೋಡಲು 300 ರೂಪಾಯಿ ಅಂತೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಹಾ ಲೂಟಿ ಅಂತ ಹೇಳಿದ್ರೆ ಇನ್ನೇನ್ ಹೇಳಕ್ಕಾಗುತ್ತೆ ಇದನ್ನ? ಒಂದು ಗಿಡಕ್ಕೆ 3,300, ಗುಂಡಿ ತೋಡಲು 300 ರೂಪಾಯಿ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಹಾ ಲೂಟಿ. ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಅತಿಯಾದ ವೆಚ್ಚ, ಭ್ರಷ್ಟಾಚಾರ. ಜಿಬಿಎ ವತಿಯಿಂದ ಒಂದು ಗಿಡ ನೆಡಲು 3,300 ರೂಪಾಯಿ ಖರ್ಚು, ಗುಂಡಿ ತೋಡಲು 300 ರೂಪಾಯಿ, ಬರೋಬ್ಬರಿ ಮೀಸಲು. ಬ್ರಹ್ಮಾಂಡ ಭ್ರಷ್ಟಾಚಾರ ಕಂಡು ಬೆಕ್ಕಸ ಬೆರಗಾದ ಸಚಿವರು. ಬಿಬಿಎಂಪಿ ಅಧಿಕಾರಿಗಳ ಬೆವರಿಳಿಸಿದ ಕೃಷ್ಣ ಬೈರೇಗೌಡ. ಒಂದು ಗಿಡವನ್ನ ನೆಡೋದಕ್ಕೆ 3,300 ರೂಪಾಯಿ, ಗುಂಡಿ ತೋಡಬೇಕು ಅಂತ ಅಂದ್ರೆ 300 ರೂಪಾಯಿ. ಜಿಬಿಎ ವತಿಯಿಂದ ಒಂದು ಗಿಡ ನೆಡಲು 3,300 ರೂಪಾಯಿ ಖರ್ಚಾಗುತ್ತಾ? ಗುಂಡಿ ತೋಡಕ್ಕೆ 300 ರೂಪಾಯಿ ಖರ್ಚಾಗುತ್ತಾ? ಒಂದು ಗುಂಡಿ ತೋಡಕ್ಕೆ ಬ್ರಹ್ಮಾಂಡ ಭ್ರಷ್ಟಾಚಾರ ಇದು. ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರಿಗಳ ಬೆವರಿಳಿಸಿದ್ದಾರೆ. 3,300 ರೂಪಾಯಿ ಒಂದು ಗಿಡ ನೆಡಬೇಕು ಅಂತ ಅಂದ್ರೆ ನಿಜಕ್ಕೂ ಇದನ್ನ ಲೂಟಿ ಅಂತ ಹೇಳ್ತಾರ ಅಥವಾ ಇನ್ನೇನ್ ಹೇಳ್ಬೇಕು? ಬೆಂಗಳೂರು ಸಿಟಿಯಲ್ಲಿ ಇರುವಂತ ಗಿಡ ಮರಗಳನ್ನ ಕಳೆದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಹಾಕೋದು. ಈಗ ನೆಕ್ಸ್ಟ್ ಯಾವುದೋ ಒಂದು ಸಿಕ್ಕಂತ ಜಾಗದಲ್ಲಿ ಒಂದು ಗಿಡ ನೆಟ್ಟು ಇದಕ್ಕೆ 3,300 ರೂಪಾಯಿ ಅಂದ್ರೆ, ಒಂದು ಗಿಡ ನೆಡುವುದಕ್ಕೆ 3,300, ಒಂದು ಗಿಡಕ್ಕೆ 135 ರೂಪಾಯಿ, ಗುಂಡಿ ಅಗಿಯಲು 300 ರೂಪಾಯಿ ಅಂತೆ. ಟ್ರೀ ಗಾರ್ಡ್ ಅಂದ್ರೆ ಗಾಡಿಗೆ $455 ರೂಪಾಯಿ ಖರ್ಚು ಒಂದು ಗಿಡಕ್ಕೆ ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಇಷ್ಟು ಮಟ್ಟಿಗೆ ಖರ್ಚಾಗುತ್ತಾ? ಒಂದು ಗಿಡ ನೆಡಬೇಕು ಅಂದ್ರೆ ಇಷ್ಟು ಮಟ್ಟಿಗೆ ಖರ್ಚಾಗುತ್ತಾ? ಒಂದು ಕಟ್ಟಿಗೆಗೆ 18 ರೂಪಾಯಿ, ನೀರು ಹಾಕಲು 1,064, ಕಾವಲುಗಾರನಿಗೆ 116 ರೂಪಾಯಿ, ಮಾನಿಟರಿಂಗ್ಗೆ 119 ರೂಪಾಯಿ. ಎಲ್ಲ ಸೇರಿದ್ರೆ 3,300 ರೂಪಾಯಿ ಒಂದು ಗಿಡಕ್ಕೆ. ಎಲ್ಲೆಲ್ಲಿ ಒಂದು ಗಿಡ ನೆಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಒಂದು ಗಿಡ ನೆಡೋದಕ್ಕೆ 2,300 ರೂಪಾಯಿ ಖರ್ಚಾಗುತ್ತೆ. ಬಿಬಿಎಂಪಿ ಇದಾದ್ರೆ ಇನ್ನ ಕೆಲವು ಕಡ್ಡಾಯ ಅರಣ್ಯೀಕರಣ ಅಂತ ಹೇಳ್ತಾರೆ, ಕಾಂಪನ್ಸೇಟರಿ ಏರ್ಫಾರೆಸ್ಟೇಷನ್. ಆ ಕಾರ್ಯಕ್ರಮದಲ್ಲಿ ನೆಟ್ಟರೆ ಒಂದು ಗಿಡಕ್ಕೆ 3,108 ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳ್ತಾರೆ. ಕಾಂಪನ್ಸೇಟರಿ ಏರ್ಫಾರೆಸ್ಟೇಷನ್ ಅಂದ್ರೆ ಮೆಟ್ರೋದವರು ಒಂದು ಗಿಡ ಎಲ್ಲಾದ್ರೂ ತೆಗೆದ್ರೆ ಅದಕ್ಕೆ ಬದಲಿಯಾಗಿ 10 ಗಿಡ ನೆಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಖರ್ಚು ಅವರೇ ಕೊಡ್ತಾರೆ, ಸಂಸ್ಥೆಯವರು, ಮೆಟ್ರೋ ಅಥವಾ ಬೇರೆ ರೈಲ್ವೇಸ್ ಅವರು ಯಾರೋ ಕೊಡ್ತಾರೆ. ಅಂತದ್ರಲ್ಲಿ ಆದ್ರೆ 3,108 ರೂಪಾಯಿ ಒಂದು ಗಿಡಕ್ಕೆ ಖರ್ಚಾಗುತ್ತೆ. ಯಾವ ಕಾಂಪೊನೆಂಟ್ಗೆ ಎಷ್ಟು ಅಂತ ಹೇಳಿದ್ರೆ, ಗುಡಿ ತೋಡಕ್ಕೆ, ಗುಡಿ ಮುಚ್ಚಕ್ಕೆ 300 ರೂಪಾಯಿ ಅಂತ ಎಸ್ಟಿಮೇಟ್ ಇಟ್ಕೊಂಡಿದ್ದಾರೆ. ಹಾಗೆ ಗಿಡಕ್ಕೆ 159 ರೂಪಾಯಿ ಮತ್ತು ಕಡ್ಡಿಗೆ 18 ರೂಪಾಯಿ ಮತ್ತು ನೀರು ಹಾಕಕ್ಕೆ 1,064 ರೂಪಾಯಿ. ನೀರು 3 ವರ್ಷ ನೀರು ಹಾಕ್ಬೇಕು, ಅದು 20 ಬಾರಿ ನೀರು ಹಾಕ್ಬೇಕು, ಅದಕ್ಕೆ ಆ ರೀತಿ. ಸೊ ಗಿಡಕ್ಕೆ 135. ಆಮೇಲೆ ಆ ಗಿಡದ ಸುತ್ತ ಟ್ರೀ ಗಾರ್ಡ್ ಅಂತ ಹಾಕ್ತಾರಲ್ಲ, ರಕ್ಷಾ ಕವಚ ಇದರಿಂದ ಅದಕ್ಕೆ 452 ರೂಪಾಯಿ. ಆಮೇಲೆ ಕಡ್ಡಿ ಉಂಟಾರೆ ಅದಕ್ಕೆ 18 ರೂಪಾಯಿ. ನೀರು ಹಾಯಿಸೋದಕ್ಕೆ 1,064 ರೂಪಾಯಿ. ಗಿಡಕ್ಕೆ ಒಂದು ಗಿಡಕ್ಕೆ ಕಾವಲುಗಾರರಿಗೆ 116 ರೂಪಾಯಿ. ಇದಲ್ಲದೆ ಅದನ್ನ ಮೌಲ್ಯಮಾಪನ ಮತ್ತು ಇತರೆ ಖರ್ಚುಗಳಿಗೆ 119 ರೂಪಾಯಿ ಒಂದು ಗಿಡಕ್ಕೆ ಆದ್ರೆ ವೆಚ್ಚ. ಒಂದು ಗಿಡದಲ್ಲಿ ಅದರ ಕಾಂಪೊನೆಂಟ್ ಅಷ್ಟು ಇರುತ್ತೆ. ಇಷ್ಟು ಸೇರಿಸಿದ್ರೆ ಹೆಚ್ಚು ಕಮ್ಮಿ 2,300 ರೂಪಾಯಿ ಆಗುತ್ತೆ. ಇದು 2,300 ರೂಪಾಯಿಗೆ ಬ್ರೇಕ್ ಡೌನ್.
ಇದಲ್ಲದೆ 3,100 ರೂಪಾಯಿ ಎಸ್ಟಿಮೇಟ್ ಬೇರೆ ಇದೆ. ಅದರಲ್ಲಿ ನೀರು ಜಾಸ್ತಿ ಆಗುತ್ತೆ, ಇನ್ನು ವಾಚ್ ಅಂಡ್ ವಾಟರ್ ಜಾಸ್ತಿ ಆಗುತ್ತೆ. ಅದನ್ನ 5 ವರ್ಷಕ್ಕೆ ಮೇಂಟೆನೆನ್ಸ್ ಮಾಡ್ತಾರೆ. ಈ ಕಾಂಪೋನೆಂಟ್ಸ್ ಜಾಸ್ತಿ ಆಗ್ತವೆ ಅದರಲ್ಲಿ. ಆಮೇಲೆ ಕೇಳಿದ್ರೆ ಒಂದು ಗಿಡ ನೆಡೋದಕ್ಕೆ ಎಷ್ಟು ಖರ್ಚಾಗುತ್ತೆ? ಕಾಂಗ್ರೆಸ್ನವರು ರಾಜ್ಯವನ್ನ ತಿಂದು ತೇಗುವವರೆಗೂ ಬಿಡೋದಿಲ್ಲ. ಖರ್ಚು ಮಾಡಿ ಉಳಿದಿರುವ ಗಿಡಗಳು ಎಷ್ಟು ಎಂಬ ಲೆಕ್ಕ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಗಿಡ ನೆಟ್ಟರು ಲೂಟಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಮರ ಬೆಳೆಸಿದರು ಲೂಟಿ. ಗುಂಡಿ ತೋಡದೆ ಗಿಡ ನೆಡುವ ಮೂಲಕ ಹಗರಣ ನಡೆದಿದೆ ಅಂತ ಸಚಿವ ಕೃಷ್ಣ ಬೈರೇಗೌಡ್ರೆ ಒಪ್ಪಿದ್ದಾರೆ. ಕಾಂಗ್ರೆಸ್ ಲೂಟಿಕೋರರ ಸರ್ಕಾರ ಎಂದ ಛಲವಾದಿ ನಾರಾಯಣಸ್ವಾಮಿ. ಕಾಂಗ್ರೆಸ್ನವರು ರಾಜ್ಯವನ್ನ ತಿಂದು ತೇಗೋವರೆಗೂ ಬಿಡುವುದಿಲ್ಲ. ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಇದು. ಹಗರಣ ನಡೆದಿದೆ ಅಂತ ಕೃಷ್ಣ ಬೈರೇಗೌಡ್ರೆ ಒಪ್ಪಿದ್ದಾರೆ ಅನ್ನುವಂತ ಒಂದು ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ.